ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ನಾರಾಯಣಗೌಡ ಜೊತೆಗೆ ಜೈಲು ಸೇರಿದ್ದಂತ 29 ಜನರಿಗೂ ಕೂಡ ಜಾಮೀನು ಸಿಕ್ಕಿದೆ. ಕನ್ನಡ ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದಂಥ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಧ್ಯಕ್ಷರನ್ನ ಒಳಗೂಡಿ ಆಗ ಸರ್ಕಾರ ಅವರನ್ನು ಬಂಧಿಸಿತ್ತು. ಇನ್ನು ನಾಪತ್ತೆಯಲ್ಲಿರುವಂಥ 4 ಜನ ಹೊರತುಪಡಿಸಿ 29 ಜನರಿಗೆ ಜಾಮೀನಾಗಿದೆ. ಎಲ್ಲರ ಐಡಿ ಕಾರ್ಡ್ ಮತ್ತು ಒರಿಜಿನಲ್ ಪ್ರೂಫ್ ತಂದುಕೊಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಕನ್ನಡ ನಾಮಫಲಕ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯ ವೇಳೆ ಪೊಲೀಸರು ಅವರನ್ನು ಬಂಧಿಸಿದ್ರು. ಬಂಧನಕ್ಕೆ ಕಾರಣವನ್ನು ಕೂಡ ಪೊಲೀಸರು ಕೊಟ್ಟಿದ್ರು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯಗೊಳಿಸಲಿಕ್ಕೆ ಆಗ್ರಹ ಮಾಡೋದು ತಪ್ಪಲ್ಲ, ಪ್ರತಿಭಟನೆ ಮಾಡೋದು ಕೂಡ ತಪ್ಪಲ್ಲ. ಆದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಉಲ್ಲಂಘಿಸಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡೋದಿದೆಯಲ್ಲ, ಅದು ತಪ್ಪು. ಕಾನೂನನ್ನು ಕೈಗೆತ್ತಿಕೊಂಡಿರುವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರ ಇದನ್ನು ಸಮರ್ಥನೆ ಮಾಡಿಕೊಂಡಿತ್ತು. ಇದೀಗ 10 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಂಥ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರಿಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಆದರೆ ಕೆಲವಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಜೊತೆಗೆ 29 ಜನ ಅರೆಸ್ಟ್ ಆಗಿದ್ದರು. ಅನೇಕ ನಾಮಫಲಕಗಳನ್ನು ಧ್ವಂಸಗೊಳಿಸಿದ್ರು ಎನ್ನುವ ಕಾರಣಕ್ಕಾಗಿ ಮಾಲ್ ಆಫ್ ಏಷ್ಯಾ ಸೇರಿದಂತೆ ಬೇರೆ ಬೇರೆ ಕಟ್ಟಡಗಳ ಮೇಲಿದ್ದಂಥ ಇಂಗ್ಲೀಷ್ ನಾಮಫಲಕಗಳನ್ನು ತೆರವುಗೊಳಿಸಿದ್ರು. ಆ ಸಂದರ್ಭದಲ್ಲಿ ಉದ್ರಿಕ್ತಗೊಂಡಂಥ ಕಾರ್ಯಕರ್ತರಿಂದ ಕೆಲವಷ್ಟು ಕಡೆಗಳಲ್ಲಿ ಆಸ್ತಿ ಪಾಸ್ತಿ ನಷ್ಟವಾಗಿತ್ತು. ಹೀಗಾಗಿ ಕಾನೂನು ಕೈಗೆತ್ತಿಕೊಂಡಿರುವಂಥ ಆರೋಪ ನಾರಾಯಣಗೌಡರ ಮೇಲಿತ್ತು. ಹೀಗಾಗಿ ಅರೆಸ್ಟ್ ಮಾಡಿದ್ರು. ನ್ಯಾಯಾಂಗ ಬಂಧನದಲ್ಲಿದ್ದರು ಇಷ್ಟು ದಿನ. ಈಗ ಜಾಮೀನು ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, 10 ದಿನಗಳ ಬಳಿಕ ಬಿಡುಗಡೆಯಾಗ್ತಾ ಇದ್ದಾರೆ. ಈ 10 ದಿನದ ಒಳಗಾಗಿಯೇ ಸರ್ಕಾರ ನಿನ್ನೆಯಷ್ಟೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ, ಕನ್ನಡ ಕಡ್ಡಾಯ ಅಂತ ಹೇಳಿ. ಈಗ ಬಿಡುಗಡೆಯಾಗ್ತಾ ಇದ್ದಾರೆ. ಏನಾದರೂ ಷರತ್ತುಗಳು ಮತ್ತಿತರ ಏನಾದರೂ ಅಂಶಗಳಿದೆಯಾ? ಇನ್ನು 4 ತಪ್ಪಿಸಿಕೊಂಡಿದ್ದಾರಲ್ಲ, ಅವರ ಶೋಧ ಕಾರ್ಯ ಎಲ್ಲಿಗೆ ಬಂತು ಅಂತ ಹೇಳಿ. ದರ್ಶಕ್, ಈಗ ಏನು ಕಳೆದ ಡಿಸೆಂಬರ್ 28 ನಡೆದಂತಹ ಕನ್ನಡಕ್ಕಾಗಿ ಕನ್ನಡ ನಾಮಫಲಕಗಳಿಗಾಗಿ ಇಂಗ್ಲಿಷ್ ನಾಮಫಲಕಗಳಲ್ಲಿ ತೆರವುಗೊಳಿಸುವ ಅಳವಡಿಸಿಕೊಳ್ಳಲಾದಂತಹ ಹೋರಾಟದ ವೇಳೆ ಕನ್ನಡ ಸಂಘಟನಾ ಕಾರ್ಯಕರ್ತರು ಉದ್ರಿಕ್ತಗೊಂಡು ಇಂಗ್ಲಿಷ್ ನಾಮಫಲಕಗಳನ್ನು ಧ್ವಂಸಗೊಳಿಸತಕ್ಕಂತಹ ಹಿನ್ನೆಲೆಯಲ್ಲಿ. ಎಸ್, ಥ್ಯಾಂಕ್ ಯು ಸುರೇಶ್ ಬಾಬು.